ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಆಲ್ ಗುಡ್ ಆಲ್ ಫೈನ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ. ಸೊ ಇವತ್ತು ಆ್ಯಸ್ ಯೂಶ್ವಲ್ ನಾನು ಡೈಲಿ ಲಾಗ ಮಾಡತ್ತೀನಿ ರೀ. ಸೊ ಇವತ್ತಿನ ದಿನ ಯಾವ ಥರ ಕಳೀತೈತಿ ಏನು ಪ್ರತಿಯೊಂದು ಈ ವಿಡಿಯೋ ಒಳಗಿರ್ತೈತಿ. ಸೊ ಸ್ಕಿಪ್ ಮಾಡಲಿಲ್ಲಂಗೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಸೊ ಬರ್ರಿ ವಿಡಿಯೋ ಶುರು ಮಾಡೋಣ. ಆ್ಯಕ್ಚುಲಿ ಇವಾಗ ಮಾರ್ನಿಂಗ್ ಆಗೈತಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಸೊ ಹಾಗಾಗಿ ಹೋಗ್ಬೇಕು ಇವಾಗ ಕಿಚನ್ನಿಗೆ. ನಾನು ಬ್ರೇಕ್ಫಾಸ್ಟಿಗೆ ಶಾವಿಗೆ ಉಪ್ಪಿಟ್ಟು ಮಾಡಬೇಕಂತ ಅಂದ್ಕೊಂಡೀನಿ. ಸೊ ಇವಾಗ ಪಟಾಪಟ್ ಅಂತ ಕಿಚನ್ನಿಗೆ ಹೋಗಿ ಅದಾದಮೇಲೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ನಡ್ರಿ ಹೋಗುನು. ಇವಾಗ ಉಪ್ಪಿಟ್ಟಿಗೆ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡೇನಿ. ಸೊ ಇಲ್ಲೇ ನಾನು ಇವಾಗ ಉಪ್ಪಿಟ್ಟು ಮಾಡಬೇಕು. ಇಲ್ಲೇ ನೋಡ್ಬೋದು ನೀವು, ಇಲ್ಲೇ ಆನಿಯನ್ ಕಟ್ ಮಾಡ್ಕೊಂಡಿನಿ, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು. ಆ್ಯಕ್ಚುಲಿ ಮೆಣಸಿನ್ಕಾಯಿ ಖಾರ ಇಲ್ಲಿದೆ, ಅದಕ್ಕೆ ಜಾಸ್ತಿ ಕಟ್ ಮಾಡ್ಕೊಂಡೇನಿ. ಸೊ ಇಲ್ಲೇ ಇಬ್ಬರಿಗೆ ಮಾಡತ್ತೀನಿ ನಾನು. ಸೊ ಇದಿಷ್ಟು ಕಟ್ ಮಾಡ್ಕೊಂಡಿದ್ದೆ. ಇನ್ನು ಕೊತ್ತಂಬರಿ ಎಲ್ಲ ಆಗಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಇವಾಗ ಖಾಲಿ ಆಗಿಬಿಟ್ಟೈತಿ. ಬಿಕಾಸ್ ಇವತ್ತು ಸಂತಿ ಐತಿ. ಎಕ್ಸಾಕ್ಟ್ ಸಂತಿಗೆ ಖಾಲಿ ಆಗಿಬಿಟ್ಟೈತಿ ನೋಡ್ರಿ. ಸೊ ಇವತ್ತು ಹೋಗಿ ತರಬೇಕು. ನಮ್ದು ಕಿಚನ್ ಒಳಗೆ ಜಾಸ್ತಿ ಬೆಳ್ಕೊ ಬರೋಲ್ಲ ನೋಡ್ರಿ. ಅದ್ರ ಒಳಗೆ ಇದೇನಾಗ್ಬಿಟ್ಟಂದ್ರೆ ಇವಾಗ ಮಳೆ ಬಂದಲ್ಲ, ಮಳೆ ಮಾಡಾಗೈತಿ, ಮಳೆ ಬರುವಂಗಾಗೈತಿ. ಸೊ ಹಾಗಾಗಿ ಫುಲ್ ಒಂದು ಸ್ವಲ್ಪ ಕತ್ಲನ್ಸಾಗೈತಿ. ಸೊ ಕ್ಲಾರಿಟಿ ಬರತ್ತಿಲ್ಲ ವಿಡಿಯೋ ಒಳಗೆ. ಓಕೆ ಆತನಪ್ಪ ಉಪ್ಪಿಟ್ಟೇನು ಇಲ್ಲ, ಇವಾಗ ಮಾಡಾಕ್ತೇವೆ ನೋಡ್ರಿ ಉಪ್ಪಿಟ್ಟು. ಸೊ ಇದು ಉಪ್ಪಿಟ್ಟು ಇವ್ರ ಫೇವ್ರೇಟ್. ಇದು ಶಾವಿಗೆ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ ಇವರಿಗೆ. ಇನ್ನೊಂದೇನಂದ್ರೆ ನಿನ್ನೆ ನಾನು ಗೀ ರೈಸ್ ಮಾಡಿದ್ದೆ ರೀ. ಸೊ ಅದಕ್ಕೆ ಫುಲ್ ಉದ್ದಿನ ಬೇಳೆ ಕಡ್ಲಿ ಬೇಳೆ ಜಾಸ್ತಿ ಹಾಕಿಬಿಟ್ಟಿದ್ದೆ, ರೈಸ್ಗಿಂತ ಅದ ಬರತ್ತಿತ್ತು. ಸೊ ಹಾಗಾಗಿ ಇವಾಗ ನಾನು ಉಪ್ಪಿಟ್ಟಿಗೆ ಕಡಿಮೆ ಹಾಕತ್ತೀನಿ ಉದ್ದಿನ ಬೇಳೆ ಕಡ್ಲಿ ಬೇಳೆ ಎಲ್ಲ. ಇವಾಗ ಸಾಸಿವೆ ಜೀರಿಗೆ ಇದ್ರದ್ದೇನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಂಗಿಲ್ಲ, ಬಿಕಾಸ್ ನಿಮಗೆ ಗೊತ್ತಿರ್ಬೋದು. ಇದ್ರ ಒಳಗೆ ಏನು ಸ್ಪೆಷಲ್ ಇಲ್ಲ, ನಾರ್ಮಲ್ ಆಗಿ ಹೆಂಗೆ ಮಾಡ್ತೈತಿ ಹಂಗೆ ಮಾಡತ್ತೀನಿ ನಾನು. ಇವಾಗ ಪಟಾಪಟ್ ಅಂತ ಮಾಡೋದು. ಒಬ್ಬೊಬ್ರು ಶಾವಿಗೆ ಹುರಿತಾರ, ನಾನು ಇಲ್ಲಿ ಹುರಿಯಾತಿಲ್ಲ ಶಾವಿಗೆ. 24ಕ್ಕೆ ಯಾಕೆ ಮಾಡ್ಕೊಡೋಣಂತೆ. ಇಲ್ಲಿ ಅಂಟಿ ದಾಳಂಬ್ರಿ ಹಣ್ಣು ಕೊಟ್ಟು ಕಳ್ಸ್ಯಾಳ ನೋಡಿ. ಇವು ತೋಟದಾನು ಅಂತ ಇಷ್ಟ ತಗೊಂಡ ದಾಳಂಬ್ರಿ ಹಣ್ಣು. ಆ್ಯಕ್ಚುಲಿ ಅವ್ರ ಹತ್ರ ಇನ್ನೂ ಅದಾವ, ಅವ್ರು ಇಟ್ಕೊಂಡು ಮತ್ತೆ ಕೊಟ್ಟು ಕಳ್ಸ್ಯಾರ ನಮಗೆ. ಚೆನ್ನಾಗೈತಲ್ಲ. ಇಟ್ ಈಸ್ ಅ ಗುಡ್ ಫಾರ್ ಹೆಲ್ತ್. ತಿನ್ರಿ ನೀವು. ಇಲ್ಲೇ ಶಾವಿಗೆ ಎಲ್ಲ ತೊಗೊಂಡೆ ನೋಡ್ರಿ. ಇವಾಗ ಇವನ್ನ ಮುರಿಬೇಕು. ಹೆಸರು ಬರೋ ಒಳಗೆ ನಾವಿಲ್ಲಿ ಶಾವಿಗೆ ಮುರ್ಕೊಂಬಿಡೋಣ ಅಂತ. ಮಸ್ತ್ ಉಪ್ಪಿಟ್ಟು ರೆಡಿಯಾಗಿ ಆತೈತೆ ನೋಡ್ರಿ. ಇದ್ರ ಒಳಗೆ ಮೆಣಸಿನ್ಕಾಯಿನ ಕಾಣಕತ್ತಾವ. ಬರ್ರಿ ಮೆಣಸಿನ್ಕಾಯಿ ಖಾರ ಇಲ್ಲ ಅಂತೇಳಿ ಜಾಸ್ತಿ ಮೆಣಸಿನ್ಕಾಯಿ ಹಾಕಿಬಿಟ್ಟೀನಿ, ಹಾಗಾಗಿ ಮೆಣಸಿನ್ಕಾಯಿನ ಕಾಣತ್ತಾವ. ನೋಡ್ಬೋದು ನೀವು. ಇಲ್ಲಿ ಉಪ್ಪಿಟ್ಟೆಲ್ಲ ರೆಡಿ ಆಗೈತೆ ನೋಡ್ರಿ. ಇಲ್ಲೇ ಉಪ್ಪಿಟ್ಟು ಮತ್ತು ಶೇವು ಹಾಕ್ಕೊಂಡೀನಿ. ಸೊ ಏನಂದ್ರೆ ನಾವು ನಂದ ಗೋಕುಲ ಸೀರಿಯಲ್ ಕಂಪಲ್ಸರಿ ನೋಡ್ತೀವಿ, ಡೈಲಿ ಮಿಸ್ ಮಾಡಲಿಲ್ಲ ಹಂಗೆ. ಅದೊಂದು ರೂಢ ಆಗ್ಬಿಟ್ಟೈತಿ. ಇವಾಗ ನಂದ ಗೋಕುಲ ಸೀರಿಯಲ್ ನೋಡ್ಕೊಂತ ತಿನ್ಬೇಕು. ಇವನಿಷ್ಟು ವಾಶಿಗೆ ಹಾಕ್ಬೇಕು ನೋಡ್ರಿ. ಇವಾಗ ಆ್ಯಕ್ಚುಲಿ ನಮ್ಮ ಮನೆ ಒಳಗೆ ವಾಷಿಂಗ್ ಮೆಷಿನ್ ಐತಿ, ಬಟ್ ಆದರೂ ನಾವು ಕೈಲೇನೆ ಒಗಿತೀವಿ. ವಾಷಿಂಗ್ ಮೆಷಿನ್ ಯೂಸ್ ಮಾಡಂಗಿಲ್ಲ. ಭಾಳ ರೇರ್ ನಾವು ವಾಷಿಂಗ್ ಮೆಷಿನ್ ಯೂಸ್ ಮಾಡೋದು. ಅಂದ್ರೆ ಅದು ವರ್ಕ್ ಒಳಗೆ ಐತಿ, ಏನು ಕೆಟ್ಟಿಲ್ಲ ಏನಿಲ್ಲ, ಬಟ್ ಅಂದರೂ ಕ್ಲೀನ್ ಆಗಂಗಿಲ್ಲ ಅಂತೇಳಿ ಕೈಲೇನೆ ವಾಶ್ ಮಾಡ್ತೀವಿ ನಾವು ಆಲ್ಮೋಸ್ಟ್ ಆಲ್. ಸೊ ಇವಾಗ ಇವನ್ನ ಫಸ್ಟು ಒಂದು ಸ್ವಲ್ಪ ಸೋಪಿನ ಪುಡಿ ಒಳಗೆ ತೋರಿಸಿ ಇಡ್ತೀನಿ, ಆಮೇಲೆ ಇದನ್ನು ವಾಶ್ ಮಾಡ್ತೀನಿ, ಅಂದರೆ ಈಸಿ ಆಗುತ್ತೆ. ಇವಾಗ ಆಫ್ಟರ್ನೂನ್ ಆಗೈತಿ. ಮಧ್ಯಾಹ್ನ ಲಂಚಿಗೆ ನಾನು ಇಲ್ಲೇ ಪರೋಟ ಮಾಡತ್ತೀನಿ, ಆಲೂ ಪರೋಟ. ಸೊ ಇಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಇಲ್ಲಿ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಸೆ ಖಾರ ಮತ್ತು ಉಪ್ಪು, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಆಮೇಲೆ ಉಳ್ಳಾಗಡ್ಡಿ, ಸೊ ಇದನ್ನಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ ಇಟ್ಟೀನಿ. ಅದಾದಮೇಲೆ ಇಲ್ಲೇ ಒಣ ಹಿಟ್ಟು ತೊಗೊಂಡೇನಿ, ಆಮೇಲೆ ಇಲ್ಲಿ ಗೋಧಿ ಹಿಟ್ಟು ನಾದಿ ಇಟ್ಕೊಂಡೇನಿ. ಸೊ ಇವು ಮೂರನ್ನು ತೊಗೊಂಡೇನಿ. ಈ ಸೈಡ್ ಬಂದರೆ ಇಲ್ಲಿ ಹಂಚು ರೆಡಿ ಐತಿ. ಸೊ ಕಾಯಕ್ಕೆ ಇಟ್ಟೀನಿ, ಇವಾಗ ಜಸ್ಟ್ ವಾಶ್ ಮಾಡಿದ್ವಿ.
ಆಯಿಲ್. ಇವಾಗ ಮಸ್ತ್ ಬಿಸಿ ಬಿಸಿ ಪರೋಟ ರೆಡಿ ಆಗಕತ್ತಾವ ನೋಡ್ರಿ. ಆಲ್ರೆಡಿ ಒಂದಿಷ್ಟು ಆಗ್ಯಾವು. ಸೊ ಇವಾಗ ಇನ್ನೆರಡ ಬಾಕಿ ಐತಿ ಇದೊಂದು. ಸೊ ಲಟ್ಟಿಸಿಟ್ಟಿನಿ ಇದನ್ನ ಏನಂತ ಚಮಚ ಕೊಟ್ರಿ ಇಲ್ಲ ಸುಡ್ತೈತೆ ನೋಡಿ. ಚಪಾತಿ ಈಸಿಯಾಗಿ ಹಾಕ್ಬೋದು ನಾವು, ಬಟ್ ಪರೋಟ ಆಗಂಗಿಲ್ಲ. ಇನ್ನೊಂದು ಏನಂದ್ರೆ ನಾನು ಹಿಟ್ಟು ಹಚ್ಚಿ ಲಟ್ಟಿಸಿದ್ನಲ್ರಿ, ಅವು ಭಾಳ ಹೊರೆ ಆಯ್ತು. ಅಂದ್ರೆ ಫುಲ್ ಕಟ್ಟಾಗ ಆಗ್ತಿದ್ವು. ಒಳಗಡೆ ಏನು ಸ್ಟಫಿಂಗ್ ಹಾಕಿರ್ತೇವಲ್ಲ ಆಲೂಗಡ್ಡಿದು, ಸೊ ಅದೆಲ್ಲ ಹೊರಗೆ ಬರಾಕತ್ತು. ಅದಕ್ಕೆ ಸರಿ ಆಗಲೇ ಇಲ್ಲ. ಹಾಗಾಗಿ ಒಂದು ಟ್ರೈ ಮಾಡಿ ನೋಡಿದ್ರಾಯ್ತು, ಈ ಥರ ಹೋಳ್ಗೆ ಮಾಡ್ದಂಗೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಆ ಥರ ಮಾಡಿದೆ ನಾನು. ಸೊ ಇವಾಗ ವರ್ಕ್ ಆಗಾಕತ್ತೈತೆ ನೋಡ್ರಿ, ಅದು ಕಟ್ ಆಗತ್ತೆ ಇಲ್ಲ ಇದು. ಸೊ ನಿಮಗೂ ಯಾರಿಗಾದ್ರೂ ಕಟ್ ಆಗಕತ್ರ ಚಪಾತಿ ಎಲ್ಲ ಈ ಥರ ಪರೋಟ ಮಾಡೋವಾಗ, ಸೊ ನೀವು ಆಯಿಲ್ ಹಚ್ಚಿ ಮಾಡಿರಿ ಹೋಳ್ಗೆ ಮಾಡ್ದಂಗೆ ಈ ಥರ ಹಿಂಗೆ ತುಂಬಿ. ಸೊ ಅಂದ್ರೆ ನಿಮ್ಗೆ ಕಟ್ ಆಗಂಗಿಲ್ಲ, ಆಮೇಲೆ ಚೆನ್ನಾಗಿ ಬರ್ತೈತಿ, ಹೊರಗೆ ಸ್ಪ್ರೆಡ್ಡು ಆಗಂಗಿಲ್ಲ. ಈ ಥರ ಹೋಳ್ಗೆ ಹಂಗೆ ಮಾಡ್ತೇವಲ್ಲ, ಸೊ ಅದೇ ಥರನ ಮಾಡೋದು ನೋಡ್ರಿ ಆಯಿಲ್ ಹಚ್ಚೋದು. ಸೊ ಇವಾಗ ಮಸ್ತ್ ಬಿಸಿ ಬಿಸಿ ಪರೋಟ ಮಾಡ್ಕೊಂಡು ತಿನ್ನೋಣಂತ. ಏನು ಒಂದ ಬಾಕಿ ಐತಿ, ಉಷ್ಟು ಆಗ್ಯಾವ ಈಗ. ಇವಾಗ ಈವ್ನಿಂಗ್ ಆಗೈತಿ, ಹಂಗಾಗಿ ನಾನು ಇಲ್ಲಿ ಚಾಕ್ ಇಟ್ಟೀನಿ. ಇವಾಗ ಮಸ್ತ್ ಚಹಾ ಮಾಡಿಕೊಂಡು ಚಹಾ ಕುಡಿಬೇಕು. ಬ್ಲರ್ ಬರತೈತೆ ಅಕ್ಕ, ಇವಾಗ ಕ್ಲಿಯರ್ ಆಯ್ತು. ಇವಾಗ ಈವ್ನಿಂಗ್ ಆಗೈತಿ, ನಾವು ಸಂತಿಗೆ ಹೊಂಟೀವಿ ನೋಡ್ರಿ. ಬೆಳಿಗ್ಗೆನೇ ಹೇಳಿದ್ನೆಲ್ಲ ನಾನು. ಸೊ ಇವತ್ತು ನಮ್ಮ ಮನೆ ಕಡೆ ಸಂತಿ ಐತೆ ಅಂಥೇಳಿ, ಸೊ ಹಾಗಾಗಿ ಇವಾಗ ಹೋಗಿ ಎಲ್ಲ ವೆಜಿಟೇಬಲ್ಸ್ನು ತೊಗೊಂಡು ಬರ್ಬೇಕು. ಆಲ್ಮೋಸ್ಟ್ ಆಲ್ ಎಲ್ಲ ಐತಿ, ಜಸ್ಟ್ ಒಂದೆರಡು ಐಟಮ್ಸ್ ಅಷ್ಟೇ ಇದ್ದಿದ್ದಿಲ್ಲ. ಸೊ ಅವ್ನು ತೊಗೊಂಡು ಅದಾದಮೇಲೆ ಬರೋಣ. ಬರೀ ನೋಡ್ರಿ ಫ್ರೆಂಡ್ಸ್, ಸಂತಿ ಮಾಡಕ್ಕೆ ಹೋಗುವ. ಇವಾಗ ಜಸ್ಟ್ ಸಂತಿ ಮುಗಿಸ್ಕೊಂಬಂದ್ವಿ. ಹೋಗೋವಾಗ ಒಂದೆರಡು ಐಟಮ್ಸ್ ತೊಗೋಬೇಕಂತ ಅಂದ್ಕೊಂಡು ಹೋಗಿದ್ದೆ, ಬಟ್ ಅಲ್ಲಿ ಹೋಗಿಂದ ಇಲ್ಲಿ ನೋಡ್ರಿ, ಇಲ್ಲಿ ಫುಲ್ ಈ ಚೀಲನ ತುಂಬಿಸ್ಕೊಂಬಂದ್ಬಿಟ್ಟೀನಿ. ಫುಲ್ ಈ ಚೀಲ ತುಂಬೈತಿ. ಸೊ ಇವನ್ನೆಲ್ಲನೂ ಇವಾಗ ಸಪ್ರೇಟಾಗಿ ಮಾಡಿ ಇಡಬೇಕು, ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಬೇಕು. ಸೊ ಇವಾಗ ಪಟ ಅಂತ ಮಾಡೋನು. ಹಂಗೆ ನಾನಿಲ್ಲಿ ನನ್ನ ಫೇವ್ರೇಟ್ ಶೇಂಗಾನು ತೊಗೊಂಬಂದೀನಿ. ಸೊ ನಂಗೆ ಭಾಳ ಇಷ್ಟ ಆಗ್ತೈತಿ ಹಸಿ ಶೇಂಗಾ. ಸೊ ಹಾಗಾಗಿ ಇವನ್ ತಂದೀನಿ, 50 ರೂಪೀಸ್ ಅಂತ ಅರ್ಧ kg. ಸೊ ಚೆನ್ನಾಗಿರ್ತೈತಿ ಟೇಸ್ಟ್ ಮಾತ್ರ. ನಂಗಂತೂ ಭಾಳ ಇಷ್ಟ ಆಗ್ತೈತಿ ಇದು. ಆ್ಯಕ್ಚುಲಿ ಇದ್ರೊಳಗೆ ಮನ್ನ ಇರ್ತೈತಿ ಜಾಸ್ತಿ, ಅಂದರೆ kg ಇರ್ತಿರ್ತೈತಲ್ಲ ಅದು. ಸೊ ಮನ್ನ ಇರ್ತೈತಿ. ಸೊ ಇವಾಗ ಎಲ್ಲ ಸಪ್ರೇಟ್ ಮಾಡೋಣಂತ. ಆಮೇಲೆ ಒಂದಿಷ್ಟು ಸೊಪ್ಪುಗಳು ತಂದೇನಿ. ಸೊ ಅದನ್ನು ಕವರ್ ಒಳಗೆಲ್ಲ ಹಾಕಿ ಇಡಬೇಕು. ಇವಾಗ ಪಟ ಅಂತ ಇಡೋನು. ಆ್ಯಕ್ಚುಲಿ ಇನ್ನೊಂದು ಏನಂದರೆ, ನಾನು ನೆಟೆಡ್ ಟೈಪ್ ಪೌಚ್ ತೊಗೊಂಬಂದಿದ್ದೆ ರೀ, ವೆಜಿಟೇಬಲ್ಸ್ ಎಲ್ಲ ಹಾಕ್ಬೇಕಂಥೇಳಿ ಆನ್ಲೈನ್ಯಾಗ ಆರ್ಡ್ರ್ ಮಾಡಿಕೊಂಡು ತರಿಸಿದ್ದೆ. ಬಟ್ ಅದು ಏನಾತಂದ್ರೆ ಅಷ್ಟು ಸರಿ ಬರಲಿಲ್ಲ ಅದು. ಆಮೇಲೆ ಇವು ಸೊಪ್ಪಿಗೆಲ್ಲ ಈ ಥರ ಜಾಸ್ತಿ ಗಾಳಿ ಇರಬಾರ್ದು, ನಾರ್ಮಲಾಗಿ ಕವರ್ನಾಗ ಇಟ್ಟರೆ ಅದು ಫ್ರೆಶ್ ಇರ್ತೈತಿ. ಬಟ್ ನೆಟೆಡ್ ಪೌಚ್ ಒಳಗೆ ಇಟ್ಟರೆ ಅದು ಫ್ರೆಶ್ ಇರೋಂಗಿಲ್ಲ. ಸೊ ಅದ್ರ ಸಂಬಂಧ ಅದನ್ನು ತೆಗ್ದೇ ಇಟ್ಬಿಟ್ವಿ ನಾವು. ಜಸ್ಟ್ ಹಂಗೆ ಕವರ್ ಒಳಗೆ ಸ್ಟೋರ್ ಮಾಡಿ ಇಡ್ತೀವಿ. ಇವಾಗ ಎಲ್ಲ ವೆಜಿಟೇಬಲ್ಸ್ನ ತೆಗೀನಂತ. ಸೊ ಇಲ್ಲೇ ಲಾಸ್ಟ್ ವೀಕ್ ಉಳ್ಳಾಗಡ್ಡಿ ಇನ್ನೂ ಇಷ್ಟೊಂದು ಮಿಕ್ಕ್ಯಾವು. ಸೊ ಇಲ್ಲೇ ಕೊತ್ತಂಬರಿ, ಪಾಲಕ್ಕು, ಮೆಣಸಿನ್ಕಾಯಿ, ಟೊಮ್ಯಾಟೊ, ಆಲೂಗಡ್ಡೆ, ಆನಿಯನ್ ಮತ್ತು ಕ್ಯಾಬೇಜ್. ನೆಕ್ಸ್ಟ್ ಇನ್ನೂ ಏನೇನೋ ಐತಿ. ಫುಲ್ ಹಿಂಗೆ ಸುರಿ ಬಿಡ್ತೀನಿ, ಅಂದರೆ ನೀಟಾಗಿ ಸಿಗ್ತೈತಿಲ್ಲ ಅಂದ್ರೆ ಒಂದೊಂದು ತಗೊಂಡ್ರಬೇಕು. ಈ ಥರ ಸುರಿವಿ, ಈ ಥರ ಎಲ್ಲ ಹಾಕಿ ಆಮೇಲೆ ಇವನ್ನ ಸಪ್ರೇಟಾಗಿ ಮಾಡ್ತೀನಿ. ಅಂದರೆ ಈಸಿ ಆಗಿಬಿಡ್ತೈತೆ ನನಗೆ ಈ ಥರ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ಇನ್ನೂ ಭಾಳಷ್ಟು ವ್ಲಾಗ್ಸ್ನ ನನ್ನ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ, ಹಂಗೆ ಟ್ರಿಪ್ ವ್ಲಾಗ್ಸು ಅಪ್ಲೋಡ್ ಮಾಡೀನಿ. ಸೊ ಅವನು ನೋಡಿರಿ, ಒಂದು ಬಿಟ್ಟು 2 ವೀಡಿಯೋಸ್ ನೋಡಿರಿ, ನಿಮಗೆ ಖಂಡಿತ ಇಷ್ಟ ಆಗೇ ಆಗ್ತೈತಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡ್ಬೋದು ನೀವು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ.